विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततान् शक्तान् अशेषकाय प्रसुतान् अशेषान् औत्सुक्यमोह रतिदान् जगान् यो अपूर्ववैद्याय नमोऽस्तु तस्मै। ವ್ಯಾಧಿ ವಾಸಿಯಾಗಬೇಕು ಅಂತ ಹೇಳಿದರೆ ವೈದ್ಯನಲ್ಲಿ ಹೋದಾಗ ಬರೆದುಕೊಡುವಂಥ ಔಷಧಿಗಳು ಎಷ್ಟು ಪ್ರಾಮುಖ್ಯವೋ ಅದೇ ರೀತಿ ವ್ಯಾಧಿ ಪ್ರಾರಂಭವಾದಾಗಿನಿಂದ ವಾಸಿಯಾಗುವವರೆಗೆ ಪರಿಪಾಲನೆ ಮಾಡುವಂತಹ ಪಥ್ಯವೂ ಸಹ ಅತಿ ಅವಶ್ಯಕ. ಇದು ಆರೋಗ್ಯದ ದೃಷ್ಟಿಯಿಂದ ಹಾಗೂ ಅತಿ ಬೇಗನೆ ರೋಗದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಪರಿಪಾಲಿಸಲೇಬೇಕಾದಂತಹ ಒಂದು ನಿಯಮವಾಗಿದೆ. ಇಂದಿನ ದಿನ ಬಿಸಿ ನೀರನ್ನು ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬಹುದು ಹೇಳಿ ಕೆಲವೊಂದು ಉದಾಹರಣೆಗಳಿಂದ ನೋಡೋಣ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರವಾಹ ಸಂಬಂಧಿ ಉಂಟಾಗುವಂತಹ ಒಂದು ಇನ್ಫೆಕ್ಷನ್, ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕಂಡುಬರ್ತದೆ. ವರ್ಷಪೂರ್ತಿ ಇದು ಕಂಡುಬರ್ಬೋದಿದ್ರೂ ಬೇಸಿಗೆಗಾಲದಲ್ಲಿ ಅಂದರೆ ಅಧಿಕ ಬೆವರು ಉತ್ಪನ್ನವಾಗುವ ಸಂದರ್ಭದಲ್ಲಿ ಡಿಹೈಡ್ರೇಷನ್ನಿಂದಾಗಿ ಇದು ಅತಿ ಸಾಮಾನ್ಯವಾಗಿ ಕಂಡುಬರ್ಬೋದು. ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಅಧಿಕವಾಗಿ ಜಲವನ್ನು ಅಥವಾ ನೀರನ್ನು ಉಪಯೋಗಿಸಬೇಕು. ಇಲ್ಲಿ ಬಿಸಿ ನೀರನ್ನು ಅಧಿಕವಾಗಿ ಉಪಯೋಗಿಸದೆ ಕುದಿಸದೇ ಇರುವಂಥ ತಣ್ಣೀರನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು. ಇನ್ನು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಕಾಯಿಲೆಗಳು, ಶ್ವಸನವಾಹ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿವಿಧ ಕಾಯಿಲೆಗಳು, ಕೆಮ್ಮಿರ್ಬೋದು, ಅಧಿಕವಾಗಿ ಕಫವು ಶ್ವಾಸಕೋಶದಲ್ಲಿ ಉತ್ಪನ್ನವಾಗಿ ತೊಂದರೆಯನ್ನು ನೀಡುವಂಥ ಸಂದರ್ಭದಲ್ಲಿ, ಉಸಿರಾಡಲಿಕ್ಕೆ ಕಷ್ಟ ಇದ್ದಾಗ, ಇಂತಹ ಸಂದರ್ಭದಲ್ಲಿ ಬಿಸಿ ನೀರಿನ ಬಳಕೆ ಅತಿ ಅವಶ್ಯಕವಾಗಿದೆ. ಈ ಬಿಸಿನೀರು ಕುಡಿದಾಗ ಕಫ ಕರಗಿ ಹೊರಗಡೆ ಬರಲಿಕ್ಕೆ ಸಹಾಯವನ್ನು ಮಾಡ್ತದೆ. ಕೆಮ್ಮು ಹಾಗೂ ದಮ್ಮು ಇವುಗಳ ಒಂದು ಮುಂದಿನ ಹಂತ ತಲುಪದೇ ಇರುವಂತೆ ಸಹ ತಡಿಲಿಕ್ಕೆ ಈ ಬಿಸಿನೀರಿನ ಸೇವನೆ ಸಹಾಯವನ್ನು ಮಾಡ್ತದೆ. ಇನ್ನು ಅಜೀರ್ಣದಲ್ಲಿ ಬಿಸಿನೀರು ಒಳ್ಳೆಯದು ಅಂತ ಹೇಳಿ ಪದೇ ಪದೇ ಅಧಿಕ ಪ್ರಮಾಣದಲ್ಲಿ ಬಿಸಿನೀರನ್ನು ಸೇವಿಸುವುದು ನಿಷಿದ್ಧವಾಗಿದೆ. ಅಲ್ಪ ಪ್ರಮಾಣದಲ್ಲಿ ಸಿಪ್ ಬೈ ಸಿಪ್ ಬಿಸಿನೀರನ್ನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಸ್ವಲ್ಪ ಕುಡಿತಾ ಇದ್ದರೆ ಅಜೀರ್ಣ ಹೇಳುವಂಥದ್ದು ನಾಶ ಆಗ್ತದೆ. ಹಾಗೂ ಇದೇ ಸಂದರ್ಭದಲ್ಲಿ ಸೇವಿಸ್ತಕ್ಕಂತಹ ಆಹಾರದ ಬಗ್ಗೆ ಸಹ ಗಮನವನ್ನು ನೀಡಬೇಕು. ಸೇವಿಸುವಂಥ ಆಹಾರ ಜೀರ್ಣಶಕ್ತಿಗೆ ಅತಿ ಭಾರವಾಗಿರಬಾರ್ದು. ಅಂದರೆ ಸಿಹಿ ಪದಾರ್ಥಗಳು, ಬೆಲ್ಲ ಸಕ್ಕರೆ ಹಾಕಿರುವಂಥ ಪದಾರ್ಥಗಳು, ಅಧಿಕ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವಂಥದ್ದು, ಇದನ್ನೆಲ್ಲ ನಿಷೇಧ ಮಾಡಿ ಇವುಗಳನ್ನು ತೆಗೆದುಕೊಳ್ಳದೆ ಬೇಗ ಜೀರ್ಣ ಆಗುವಂಥ ಆಹಾರವನ್ನು ತಗೊಳ್ತಾ ಬಿಸಿನೀರನ್ನು ಕುಡಿತಾ ಇದ್ದರೆ ಅಜೀರ್ಣ ಹೇಳುವಂಥದ್ದು ಒಂದೆರಡು ದಿನದಲ್ಲೇ ಕಮ್ಮಿಯಾಗಿ ವ್ಯಕ್ತಿಯು ಬೇಗನೆ ಆರೋಗ್ಯದ ಅವಸ್ಥೆಯನ್ನು ಹೊಂದ್ತಾನೆ. ಇನ್ನು ಬಿಸಿನೀರನ್ನು ಮಾಡಿದಾಗ ಒಂದೇ ಸಲ ಕುದಿಸಿಟ್ಟು 2-3 ದಿನಕ್ಕೆ ಅದನ್ನು ಉಪಯೋಗಿಸುವುದನ್ನು ನಾವು ನೋಡ್ತೇವೆ. ಯಾವುದೇ ಪದಾರ್ಥಗಳು, ಅದು ಆಹಾರ ಪದಾರ್ಥಗಳಿರ್ಬೋದು, ಅಡುಗೆ ಮನೆಯಲ್ಲಿ ತಯಾರಿಸುವಂತಹ ವಿವಿಧ ರೀತಿಯ ರಸಮ್ ಇರ್ಬೋದು, ಸಾಂಬಾರು ಇರ್ಬೋದು, ಇದನ್ನು ತಯಾರಿಸಿ ಮರುದಿನಕ್ಕೆ ಉಪಯೋಗಿಸೋದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದೇ ನಿಯಮ ಬಿಸಿನೀರಿಗೂ ಸಹ. ಬಿಸಿನೀರು ಮಾಡಿದರೆ ಆ ದಿನ ಮಾಡಿದಂತಹ ಬಿಸಿನೀರನ್ನು, ಕುದಿಸಿದ ನೀರನ್ನು ಅದೇ ದಿನ ಬಳಸಬೇಕು.
ಇಂದು ಸಾಯಂಕಾಲ ಕುದಿಸಿ ಅದನ್ನು ನಾಳೆಗೆ ಉಪಯೋಗ ಮಾಡ್ತೇನೆ ಅಂತ ಹೇಳಿದರೆ ಅದು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯದಲ್ಲ. ಮರುದಿನಕ್ಕೆ ಬೇಕಾದರೆ ಪುನಃ ನೀರನ್ನು ಕುದಿಸಿ ಅದನ್ನು ಬಳಸಬೇಕು. ಹೀಗೆ ಆರೋಗ್ಯ ತಪ್ಪಿದಂತಹ ವ್ಯಕ್ತಿ, ರೋಗ ರುಜಿನಗಳಿಂದ ಬಳಲಂತಹ ವ್ಯಕ್ತಿ ಬಿಸಿ ನೀರಿನ ಒಂದು ಔಷಧಿ ಗುಣಗಳನ್ನು ತಿಳಿದುಕೊಂಡು ಉಪಯೋಗಿಸ್ತಾ ಇದ್ದರೆ ಅದು ಪಥ್ಯಕರವಾಗಿ ಸಹಾಯ ಮಾಡ್ತದೆ.